ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಸೊ ಯಾರೆಲ್ಲ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಬೇರೆ ಬೇರೆ ವಿಡಿಯೋಸು, ಬೇರೆ ಬೇರೆ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಏನಪ್ಪ ಇವತ್ತಿನ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ, ಆಲ್ರೆಡಿ ನೀವು ತಮ್ನೈನಲ್ಲಿ ನೋಡಿರ್ತೀರ. ಸೊ ಹೌದು, ಯಾರೆಲ್ಲ SSLC ಪಾಸ್ ಆಗಿದ್ದೀರೋ ಅವ್ರಿಗೆ ಒಂದು ಬೆಸ್ಟ್ ಜಾಬ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಸೊ ಯಾರೆಲ್ಲ SSLC ಪಾಸ್ ಆಗಿದ್ದೀರೋ ಅಂಥವ್ರು, ಅದರಲ್ಲೂ ತುಮಕೂರು ಡಿಸ್ಟಿಕಲ್ಲಿ ಯಾರೆಲ್ಲ ಒಂದು ಗೌರ್ಮೆಂಟ್ ಜಾಬ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ, ಸೊ ಅವರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಈ ಒಂದು ಜಾಬ್ಗೆ ಅವರು ಕೂಡ ಅರ್ಜಿನ ಹಾಕಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ, ಏನು ಜಾಬು, ಸೊ ಯಾವ ಥರ ಅರ್ಜಿ ಹಾಕೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಜಾಬ್ಗೆ ಅರ್ಜಿ ಹಾಕೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಷಯಕ್ಕೆ ಬರೋಣ. ಸೊ ಏನಪ್ಪ ಜಾಬ್ ಅಂತಂದರೆ, ಹೋಮ್ ಗಾರ್ಡ್ ಜಾಬ್. ಯಾರೆಲ್ಲ SSLC ಪಾಸ್ ಆಗಿದ್ದೀರೋ ಅಂಥವರು ಈ ಹೋಮ್ ಗಾರ್ಡ್ ಜಾಬ್ಗೆ ಅರ್ಜಿನ ಹಾಕ್ಬೋದು. ಸೊ ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಆಲ್ರೆಡಿ 18/6/2026 ಸ್ಟಾರ್ಟ್ ಆಗಿದೆ. ಸೊ 25ನೇ ತಾರೀಕುವರೆಗೂ ಅರ್ಜಿನ ಹಾಕ್ಬೋದು. ಸೊ ಎಲ್ಲಿ ಹಾಕಬೇಕು ಅಂತ ಕೇಳಿದ್ರೆ, ಸೊ ಗೃಹ ರಕ್ಷಕ ದಳ ಕಚೇರಿ ಅಂತ ತುಮಕೂರಲ್ಲಿ ಇದೆ. ಸೊ ಅಗ್ನಿಶಾಮಕ ಠಾಣೆ ಪಕ್ಕ ಗೃಹ ರಕ್ಷಕ ದಳ ಕಚೇರಿ ಅಂತ ಇದೆ. ಸೊ ಅಲ್ಲಿ ಅರ್ಜಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ ನೋಡೋದಾದರೆ, ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30ವರೆಗೂ ಕೊಡ್ತಾರೆ. ನೆಕ್ಸ್ಟು 3 ಗಂಟೆಯಿಂದ 5 ಗಂಟೆವರೆಗೂ ಈ ಅರ್ಜಿನ ಫ್ರೀಯಾಗಿ ಕೊಡ್ತಿದ್ದಾರೆ. ಸೊ ಇನ್ನು ಕೊನೆ ಡೇಟ್ ಹೇಳೋದಾದರೆ 30/6/2020ನೇ ತಾರೀಕಿಗೆ ಕೊನೆ ಡೇಟ್ ಆಗಿದೆ. ಸೊ ಆದಷ್ಟು ಬೇಗ ಅರ್ಜಿನ ಹಾಕ್ರಿ. ಇನ್ನು ಇದಕ್ಕೆ ಯಾವುದೇ ಥರ ಮಾಸಿಕ ಸಂಬಳ ಇರೋಲ್ಲ, ವಿಶೇಷ ಭತ್ಯೆ ಅಂತ ಕೊಡ್ತಾರೆ. ಸೊ ನೆಕ್ಸ್ಟು, ಸೊ ಈ ತುಮಕೂರು ಡಿಸ್ಟಿಕ್ಕಲ್ಲಿ ಎಷ್ಟು ಖಾಲಿ ಹುದ್ದೆ ಇದ್ದಾವೆ ಅಂತ ನೋಡೋದಾದರೆ 234 ಖಾಲಿ ಹುದ್ದೆಗಳಿವೆ. ಸೊ ಎಲ್ಲೆಲ್ಲಿ ತುಮಕೂರು ಡಿಸ್ಟಿಕ್ಕಲ್ಲಿ ಎಲ್ಲೆಲ್ಲಿ ಅಂತ ಹೇಳೋದಾದರೆ, ತುಮಕೂರಲ್ಲಿ 27 ಹುದ್ದೆ ಖಾಲಿ ಇದೆ. ಗಂಡು ಮಕ್ಳಿಗೆ 20, ಹೆಣ್ಮಕ್ಳಿಗೆ 7. ಸೊ ನೆಕ್ಸ್ಟು ಕ್ಯಾಸಂದ್ರದಲ್ಲಿ 10 ಇದೆ. ಗಂಡು ಮಕ್ಳಿಗೆ 8, ಹೆಣ್ಮಕ್ಳಿಗೆ 2. ನೆಕ್ಸ್ಟು ಊಟಗೆರೆಯಲ್ಲಿ 14 ಇದೆ. ಗಂಡು ಮಕ್ಳಿಗೆ 11, ಹೆಣ್ಮಕ್ಳಿಗೆ 3. ನೆಕ್ಸ್ಟು ಕುಣಿಗಲಲ್ಲಿ 17 ಇದೆ. ಗಂಡು ಮಕ್ಳಿಗೆ 12, ಹೆಣ್ಮಕ್ಳಿಗೆ 5. ನೆಕ್ಸ್ಟು ತುರುವೇಕೆರೆಯಲ್ಲಿ 13 ಇದೆ. ಗಂಡು ಮಕ್ಳಿಗೆ 5, ಹೆಣ್ಮಕ್ಳಿಗೆ 8. ನೆಕ್ಸ್ಟು ಅಮೃತೂರಲ್ಲಿ 10 ಇದೆ. ಗಂಡು ಮಕ್ಳಿಗೆ 6, ಹೆಣ್ಮಕ್ಳಿಗೆ 4. ನೆಕ್ಸ್ಟು ಮಧುಗಿರಿಯಲ್ಲಿ 7 ಇದೆ. ಗಂಡು ಮಕ್ಳಿಗೆ 5, ಹೆಣ್ಮಕ್ಳಿಗೆ 2. ಕೊರಟಗೆರೆಯಲ್ಲಿ 9 ಇದೆ. ಅದು ಗಂಡು ಮಕ್ಳಿದೆ ಪೂರ್ತಿ, ಹೆಣ್ಮಕ್ಳಿಗೆ ಯಾವುದೇ ಥರ ಇಲ್ಲ. ಇನ್ನು ನೆಕ್ಸ್ಟು ಮಿಡಿಗೇಶಿಯಲ್ಲಿ 12 ಇದೆ. ಅದು ಕೂಡ ಗಂಡು ಮಕ್ಳದೇನೆ. ನೆಕ್ಸ್ಟು ಪಾವಗಡದಲ್ಲಿ 18 ಇದೆ. ಗಂಡು ಮಕ್ಳಿಗೆ 14, ಹೆಣ್ಮಕ್ಳಿಗೆ 4. ನೆಕ್ಸ್ಟು ಹೊಸಕೋಟೆಯಲ್ಲಿ 4 ಇದೆ. ಅದು ಪೂರ್ತಿ ಗಂಡು ಮಕ್ಳಿದೆ. ಶಿರಾದಲ್ಲಿ 12 ಇದೆ. ಗಂಡು ಮಕ್ಳಿಗೆ 9 ಇದೆ. ಹೆಣ್ಮಕ್ಳಿಗೆ 3 ಇದೆ. ನೆಕ್ಸ್ಟು ಗುಬ್ಬಿಲಿ 12 ಇದೆ. ಗಂಡು ಮಕ್ಳಿಗೆ 8, ಹೆಣ್ಮಕ್ಳಿಗೆ 4. ಇನ್ನು ಕಳ್ಳಂಬೆಳ್ಳದಲ್ಲಿ 7 ಇದೆ. ಅದು ಪೂರ್ತಿ ಗಂಡು ಮಕ್ಳಿದೆ. ತಾವರೆಕೆರೆಯಲ್ಲಿ 15 ಇದೆ. ಅದು ಪೂರ್ತಿ ಗಂಡು ಮಕ್ಳಿದೆ. ನೆಕ್ಸ್ಟು ತಿಪ್ಟೂರಲ್ಲಿ 12 ಇದೆ. ಗಂಡು ಮಕ್ಳದ್ದು 5, ಹೆಣ್ಮಕ್ಳದ್ದು 7. ಇನ್ನು ಚಿಕ್ಕನಹಳ್ಳಿಲಿ 10 ಇದೆ. ಅದು ಪೂರ್ತಿ ಗಂಡು ಮಕ್ಳಿದೆ. ನೊಣವಿನಕೆರೆಯಲ್ಲಿ 14 ಇದೆ. 9 ಗಂಡು ಮಕ್ಳದ್ದು, ಹೆಣ್ಮಕ್ಳದ್ದು 5. ಇನ್ನು ಹೊನ್ನವಳ್ಳಿಲಿ 11 ಇದೆ. ಅದು ಪೂರ್ತಿ ಗಂಡು ಮಕ್ಳಿದೆ. ಒಟ್ಟು 234 ಹುದ್ದೆಗಳಿವೆ. ಅದು ಗಂಡು ಮಕ್ಳದ್ದು 180, ಹೆಣ್ಮಕ್ಳದ್ದು 54. ಅರ್ಜಿ ಏನೇನು ಕೊಡಬೇಕು ಅನ್ನೋದಾದರೆ, SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್, 2 ಫೋಟೋ, ಮತ್ತು ನಿಮ್ಗೆ 19 ವರ್ಷ ಆಗಿರಬೇಕು, 50 ವರ್ಷದೊಳಗಡೆ ಇರಬೇಕು. ಇನ್ನು ಬ್ಯಾಂಕ್ ಪಾಸ್ಬುಕ್, ಅದು SBIದೇ ಆಗಿರಬೇಕು. ಇಷ್ಟು ಕೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ತುಮಕೂರು ಡಿಸ್ಟಿಕ್ಕಲ್ಲಿ ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆದಷ್ಟು ಬೇಗ ಅರ್ಜಿನ ಹಾಕಿ. ಆಲ್ರೆಡಿ ಅರ್ಜಿ ಸ್ಟಾರ್ಟ್ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹೆಲ್ಪ್ ಆಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.